ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ಆಗಸ್ಟ್ ತಿಂಗಳ ಪಿಂಚಣಿ ಹಣಕ್ಕೋಸ್ಕರ ತುಂಬ ಪೆನ್ಷನ್ದಾರರು ಕಾಯ್ದು ಕೂತಿದ್ದಾರೆ. ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ತೊಗೊಂಡು ಬಂದಿದ್ದೇನೆ. ಈಗಾಗಲೇ ಜುಲೈ ತಿಂಗಳ ಪಿಂಚಣಿ ಹಣ ಕೂಡ ಆಲ್ಮೋಸ್ಟ್ ಒಂದು 80% ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನುಳಿದ 20% ಫಲಾನುಭವಿಗಳು ಕೂಡ ಜಮಾ ಆಗ್ತಾ ಇದೆ. ಮತ್ತು ಆಗಸ್ಟ್ ತಿಂಗಳ ಪಿಂಚಣಿ ಹಣ ಕೂಡ ಯಾವ ದಿನಾಂಕದಿಂದ ನಿಮ್ಮ ಖಾತೆಗೆ ಬರಲು ಜಮಾ ಆಗ್ತಾ ಇದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ, ಈಗಾಗಲೇ ಜುಲೈ ತಿಂಗಳ ಪಿಂಚಣಿ ಹಣ ಆಲ್ಮೋಸ್ಟ್ ಒಂದು 70 to 80% ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನುಳಿದ 20% ಫಲಾನುಭವಿಗಳಿಗೆ ಎರಡನೇ ಹಂತದಲ್ಲಿ ಜಮಾ ಆಗಲು ಶುರುವಾಗಿದೆ. ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಕಸ್ಮಾತಾಗಿ ನಿಮಗೆ ಜುಲೈ ತಿಂಗಳು ಇನ್ನೂ ಬಂದಿಲ್ಲ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಸೇರಿಸಿ ಒಟ್ಟಿಗೆ ನಿಮಗೆ ಏನಾದರೂ ಓಲ್ಡ್ ಏಜ್ ಪೆನ್ಷನ್ ಅಂದರೆ ನಿಮಗೆ ಏನಾದರೂ 65 ವರ್ಷ ಮೇಲ್ಪಟ್ಟವರು ಆಗಿದ್ದರೆ ನಿಮಗೆ 1200, 2400 ಖಂಡಿತವಾಗಿ ಬಂದೇ ಬರ್ತದೆ. ಹಾಗಾಗಿ ನೀವು ಕೇಳ್ಬೋದು ಸ್ನೇಹಿತರೆ, ಸರ್ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಈಗಾಗಲೇ ಜಮಾಗಳು ಶುರುವಾಗಿದೆಯಾ ಅಂತ. ಇಲ್ಲ ಸ್ನೇಹಿತರೆ, ಈಗ ಪುಷ್ ಟು ಡೆಬಿಟ್ ಅಂತ ತೋರಿಸ್ತಾ ಇದೆ. ಇನ್ನೊಂದು 2 ರಿಂದ 3 ದಿನಗಳಲ್ಲಿ ಖಂಡಿತವಾಗಿ 100ಕ್ಕೆ 100% ಹೇಳುತ್ತೇನೆ, ಆಗಸ್ಟ್ ತಿಂಗಳ ಪಿಂಚಣಿ ಹಣ, ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಆಗಲಿ, ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಆಗಲಿ, ಮತ್ತು ಅಂಗವಿಕಲರ ಯೋಜನೆ ಪಿಂಚಣಿ ಹಣ ಆಗಲಿ, ಮತ್ತು ಇನ್ನು ವಿವಿಧ ಯೋಜನೆ ಪಿಂಚಣಿ ಹಣ ಆಗಲಿ ಒಂದು 2 ರಿಂದ 3 ದಿನಗಳಲ್ಲಿ ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದೇ ಬರ್ತದೆ. ಆದ ಕಾರಣ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಕಸ್ಮಾತಾಗಿ ನಿಮಗೆ ಇನ್ನೂ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಜುಲೈ ತಿಂಗಳ ಪಿಂಚಣಿ ಹಣ, ಆಗಸ್ಟ್ ತಿಂಗಳ ಪಿಂಚಣಿ ಹಣ ಒಟ್ಟಿಗೆ 2 ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈಗ ಆಗಸ್ಟ್ ತಿಂಗಳ ಪಿಂಚಣಿ ಹಣ ನೋಡೋಕೆ ಹೋದರೆ ಪುಷ್ ಟು ಡೆಬಿಟ್ ಅಂತ ತೋರಿಸ್ತಾ ಇದೆ. ಆದ ಕಾರಣ ಒಂದು 2 ರಿಂದ 3 ದಿನಗಳಲ್ಲಿ 100ಕ್ಕೆ 100% ಹೇಳುತ್ತೇನೆ, ಆಗಸ್ಟ್ ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗೆ ಬಂದೇ ಬರ್ತದೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಮಾಹಿತಿ ಆಗಿತ್ತು. ಇನ್ನು ಗೃಹಲಕ್ಷ್ಮಿ ಯೋಜನೆ 32ನೇ ಕಂತಿನ ಹಣ ದಿನಾಲು ಜಮಾ ಆಗ್ತಾ ಇದೆ. ಈ ವಿಡಿಯೋ ನೋಡೋ ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿ, ಗೃಹಲಕ್ಷ್ಮಿ ಯೋಜನೆ 32ನೇ ಕಂತಿನ ಹಣ ಜಮಾ ಆಯಿತಾ ಅಥವಾ ಇಲ್ಲ ಅಂತ, ಮತ್ತು ಯಾವ ಜಿಲ್ಲೆಗೆ ಜಮಾ ಆಯಿತಾ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ. ಏಕೆಂದರೆ ನನ್ನ ವಿಡಿಯೋ ನೋಡೋ ಫಲಾನುಭವಿಗಳು ಕೂಡ ಗೊತ್ತಾಗುತ್ತದೆ ಒಟ್ಟಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾಗಳು ಶುರುವಾಗಿದೆ, ನಮಗೂ ಇಂದು ಅಥವಾ ನಾಳೆ 2 ದಿನಗಳಲ್ಲಿ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಫಲಾನುಭವಿಗಳು ಕೂಡ ಗೊತ್ತಾಗುತ್ತದೆ. ಆದ ಕಾರಣ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.